ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನೆಲ್ JS ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ಬೀಳ್ಕೊಡುಗೆ ಭಾಷಣವನ್ನು ಹೇಗೆ ಮಾಡೋದು, ಬೀಳ್ಕೊಡುಗೆ ಭಾಷಣ ಅಥವಾ ಫೇರ್ವೆಲ್ ಸ್ಪೀಚನ್ನು ಹೇಗೆ ಮಾಡೋದು. ಈ ಫೇರ್ವೆಲ್ ಕಾರ್ಯಕ್ರಮ ಬಹಳ ಮಹತ್ವಪೂರ್ಣವಾದ ಕಾರ್ಯಕ್ರಮ. ಇದೊಂದು ಭಾವನಾತ್ಮಕವಾದಂತಹ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಜೊತೆ ಓದಿರುವಂತಹ ಫ್ರೆಂಡ್ಸ್ ಮತ್ತು ನಮಗೆ ಪಾಠವನ್ನು ಮಾಡಿರುವಂಥ ಟೀಚರ್ಸು ಇವರನ್ನೆಲ್ಲ ನಾವು ಬೀಳ್ಕೊಡುವಂತಹ ಒಂದು ಕಾರ್ಯಕ್ರಮವಾಗಿದೆ. ಸೊ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಭಾವನೆಗಳನ್ನು ನಾವು ಭಾಷಣದ ಮುಖಾಂತರ ಹೇಗೆ ವ್ಯಕ್ತಪಡಿಸೋದು ಅನ್ನೋದನ್ನು ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೇವೆ. ಇಲ್ಲಿ 10 ಪಾಯಿಂಟ್ಗಳನ್ನು ನಾವು ಮಾಡಿದ್ದೇವೆ. ನೀವು ಪಾಯಿಂಟ್ ಬೈ ಪಾಯಿಂಟು ಕ್ಲೀನಾಗಿ ಕೇಳಿಸ್ಕೊಂಡ್ರೆ ಸಾಕು. ಅಲ್ಲಿ ಬಹಳ ಪ್ರಭಾವಶಾಲಿಯಾಗಿ ಮತ್ತು ಎಲ್ಲರಿಗೂ ಅಚ್ಚುಮೆಚ್ಚಾಗುವಂತಹ ಭಾಷಣವನ್ನು ಮಾಡಬಹುದು. ಪ್ರೀತಿಯ ಗುರುಗಳೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, 1. ವಿದ್ಯಾರ್ಥಿ ಜೀವನವೇ ಜೀವನದ ಸುವರ್ಣ ಕಾಲ. ಅಂದರೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಇದು ಕನಸು ಕಾಣುವ ಕಾಲ. ಈ ವಿದ್ಯಾರ್ಥಿ ಕಾಲದಲ್ಲಿ ನಾವು ಕನಸುಗಳನ್ನು ಕಾಣ್ತೀವಿ, ಅದೇ ರೀತಿ ಅದನ್ನು ನಿಜಗೊಳಿಸುವಂತಹ ಕಾಲವೂ ಸದಾ ಆಗಿದೆ. 2ನೇ ಪಾಯಿಂಟಲ್ಲಿ ನೀವೇನು ಹೇಳಬೇಕಂದ್ರೆ, ಇಂದು ನೀವು ಓದುತ್ತಿರುವ ಪುಸ್ತಕಗಳು ನಾಳೆ ನಿಮ್ಮ ಬದುಕಿನ ಬಾಗಿಲು ತೆಗೆಯುವ ಕೀಲಿಗಳು. ನೋಡಿ, ನಾವು ಓದ್ತಿರುವಂತಹ ಪುಸ್ತಕಗಳು ನಮ್ಮ ಜೀವನದ ಬಾಗಿಲನ್ನು ತೆರೆಯುವಂತಹ ಕೀಲಿಕೈಗಳಾಗಿವೆ. ಪುಸ್ತಕದ ಪ್ರತಿಯೊಂದು ಪುಟಗಳು ಭವಿಷ್ಯದ ಹೆಜ್ಜೆಯ ಗುರುತುಗಳಾಗಿವೆ. 3ನೇ ಪಾಯಿಂಟು, ಅವಕಾಶ ಬಂದಾಗ ಕಾಯಬೇಡಿ, ಸೃಷ್ಟಿಸಿಕೊಳ್ಳಿ. ನೋಡಿ, ನಮಗೆ ಚಾನ್ಸ್ ಸಿಗುತ್ತೆ ಅಂತ ನಾವು ಚಾನ್ಸಿಗೋಸ್ಕರ ಕಾಯಬಾರ್ದು, ನಾವು ಅವಕಾಶಗಳನ್ನು ಸೃಷ್ಟಿಸ್ಕೋಬೇಕು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದಂತೆ, ಕನಸು ಎಂದರೆ ನಿದ್ರೆಯಲ್ಲಿ ಕಾಣುವುದಲ್ಲ. ಕನಸು ಅಂತ ಹೇಳಿದ್ರೆ ನಿದ್ರೆಯಲ್ಲಿ ನೋಡುವಂತಹದ್ದು ಕನಸಲ್ಲ, ಅದು ನಿದ್ರೆ ಬರದಂತೆ ಮಾಡುವ ಆಲೋಚನೆ. ನಮಗೆ ನಿದ್ದೆನೇ ಬರಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ಆಲೋಚನೆ ಬಂದರೆ ಅದು ಕನಸಾಗಿರುತ್ತೆ. 4ನೇದು, ವಿಫಲತೆ ಎಂದರೆ ಅಂತ್ಯವಲ್ಲ. ನೋಡಿ, ನಾವು ಲೈಫಲ್ಲಿ ನಾವು ಸೋತು ಬಿಟ್ಟರೆ ಅದು ಅಂತ್ಯ ಆಗೋದಿಲ್ಲ, ಅದು ಯಶಸ್ಸಿನ ಮೊದಲ ಮೆಟ್ಟಿಲು. ಮನುಷ್ಯ ಸೋತ ಮೇಲೆ ಅವನು ಗೆಲ್ಲೋದು. ಹಾಗಾಗಿ ವಿಫಲತೆ ಅನ್ನೋದು ಸೋಲಲ್ಲ, ಇದು ನಮ್ಮ ಸಫಲತೆಯ ಮೊದಲ ಮೆಟ್ಟಿಲಾಗಿದೆ. ಒಮ್ಮೆ ಸೋತರು ಮತ್ತೆ ನಿಲ್ಲುವವನೇ ನಿಜವಾದ ವಿದ್ಯಾರ್ಥಿ. ನಾವೊಂದ್ಸರಿ ಜೀವನದಲ್ಲಿ ನಾವು ಸೋತು ಬಿಟ್ಟರೆ ಏನು ಮಾಡ್ತೀವಿ, ಮತ್ತೆ ನಿಲ್ಲುವುದು ನಿಜವಾದ ವಿದ್ಯಾರ್ಥಿ ಜೀವನ. ನಾವು ಸೋತು ಗೆಲ್ಲುವುದನ್ನು ಕಲಿಯಬೇಕು. 5ನೇ ಪಾಯಿಂಟು, ಶಿಸ್ತೇ ವಿದ್ಯಾರ್ಥಿ ಅಲಂಕಾರ. ವಿದ್ಯಾರ್ಥಿಗೆ ಏನು ಮುಖ್ಯ? ಶಿಸ್ತು. ಸಮಯದ ಮೌಲ್ಯ ಅರಿತ ವಿದ್ಯಾರ್ಥಿಯ ಜೀವನದಲ್ಲಿ ಶ್ರೇಷ್ಠನಾಗುತ್ತಾನೆ. ನಾವು ನಮ್ಮ ಲೈಫಲ್ಲಿ ಡಿಸಿಪ್ಲಿನನ್ನು ಅಳವಡಿಸ್ಕೋಬೇಕು ಮತ್ತು ಟೈಮನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋದನ್ನು ಕಲಿತ್ರೆ ನಾವು ವಿದ್ಯಾರ್ಥಿ ಜೀವನದಲ್ಲಿ ಸಕ್ಸಸ್ ಸಿಗುತ್ತೆ. ಅಂಥ ವಿದ್ಯಾರ್ಥಿಯೇ ಜೀವನದಲ್ಲಿ ಶ್ರೇಷ್ಠನಾಗುತ್ತಾನೆ. 6ನೇ ಪಾಯಿಂಟು, ನೀವು ಇತರರ ಜೊತೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನಮ್ಮನ್ನು ನಾವು ಬೇರೆಯವ್ರ ಜೊತೆ ಹೋಲಿಸ್ಕೊಳ್ಳೋದು ಬೇಡ. ನಿನ್ನೆಯ ನಿಮ್ಮನ್ನು ಇಂದಿನ ನಿಮ್ಮೊಂದಿಗೆ ಹೋಲಿಸಿದರೆ ಅದೇ ನಿಜವಾದ. ನೋಡಿ, ನಾವು ನಿನ್ನೆ ಹೇಗಿದ್ವಿ ಅದಕ್ಕಿಂತ ಬೆಟರ್ ಇವತ್ತು ಆಗಬೇಕು ಅಂತ ನಮಗೆ ನಾವೇ ಹೋಲಿಸ್ಕೊಳ್ಳೋದು ನಿಜವಾದ ಒಂದು ಪ್ರಗತಿ ಅಥವಾ ಸಕ್ಸಸ್ ಆಗಿದೆ. 7ನೇ ಪಾಯಿಂಟಲ್ಲಿ ಏನು ಹೇಳಬೇಕಂದ್ರೆ, ಸ್ನೇಹಿತರನ್ನು ಸರಿಯಾಗಿ ಆಯ್ಕೆ ಮಾಡಿ. ನೀವು ನಿಮ್ಮ ಫ್ರೆಂಡ್ಸನ್ನು ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ, ನಮ್ಮ ಕನಸುಗಳನ್ನು ಬೆಂಬಲಿಸುವವರೇ ನಿಜವಾದ ಸ್ನೇಹಿತರು. ನಮ್ಮಲ್ಲಿರುವ ಕನಸುಗಳನ್ನು ಬೆಂಬಲಿಸುವವರೇ ನಿಜವಾದ ಸ್ನೇಹಿತರಾಗಿದ್ದಾರೆ. 8ನೇ ಪಾಯಿಂಟು, ಗುರುಗಳ ಮಾತು ಜೀವನದ ದಾರಿದೀಪ. ನಮ್ಮ ಟೀಚರ್ಸ್ ಮಾತನ್ನು ನಾವು ಗಮನವಿಟ್ಟು ಕೇಳಬೇಕು. ಯಾಕೆ ಅಂದರೆ ಇದು ನಮ್ಮ ಜೀವನಕ್ಕೆ ದಾರಿದೀಪವಾಗಿದೆ. ಗುರುಗಳ ಆಶೀರ್ವಾದವೇ ವಿದ್ಯಾರ್ಥಿಗಳ ಶಕ್ತಿ. ನಮ್ಮ ಟೀಚರ್ಸಿನ ಆಶೀರ್ವಾದ ನಮಗೆ ನಿಜವಾದ ಶಕ್ತಿಯಾಗಿದೆ. 9ನೇ ಪಾಯಿಂಟಲ್ಲಿ ಏನು ಹೇಳಬೇಕಂದ್ರೆ, ನಿಮ್ಮ ಮೇಲೆ ನಂಬಿಕೆ ಇಡಿ. ನಾವು ಮೊದಲು ನಮ್ಮ ಮೇಲೆ ನಂಬಿಕೆ ಇಡಬೇಕು. ನಿಮ್ಮೊಳಗಿನ ಶಕ್ತಿ ಅಪಾರ, ನೀವು ಬಯಸಿದರೆ ಏನನ್ನಾದರೂ ಸಾಧಿಸಬಹುದು. ನೋಡಿ, ನಮ್ಮಲ್ಲಿಯೇ ಅಪಾರವಾದ ಶಕ್ತಿ ಇದೆ. ನಮ್ಮಲ್ಲಿ ನಾವು ನಂಬಿಕೆ ಇಟ್ಟರೆ ಸಾಕು, ನಾವು ಜೀವನದಲ್ಲಿ ನಮಗೆ ಏನು ಬೇಕು ಅದನ್ನು ಸಾಧಿಸಬಹುದು.
10ನೇ ಪಾಯಿಂಟಲ್ಲಿ ಏನು ಹೇಳಬೇಕಂದ್ರೆ, ಇಂದಿನ ವಿದ್ಯಾರ್ಥಿಗಳೇ ನಾಳೆ ನಾಯಕರು. ನೋಡಿ, ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಮುಂದೆ ಮುಂದಿನ ಪ್ರಜೆಗಳಾಗ್ತಾರೆ. ಹಾಗಾಗಿ ನಿಮ್ಮ ಸಾಧನೆಯಿಂದ ನಿಮ್ಮ ಮನೆ, ಶಾಲೆ, ರಾಜ್ಯ ಮತ್ತು ದೇಶ ಗರ್ವಪಡುವಂತೆ ದಿನ ಬರಲಿ. ನಿಮ್ಮೆಲ್ಲರ ಸಾಧನೆಯೇ ನಮ್ಮ ಮನೆ, ನಮ್ಮ ಶಾಲೆ, ನಮ್ಮ ರಾಜ್ಯ ಮತ್ತು ನಮ್ಮ ದೇಶ ಗರ್ವಪಡುವಂಥದ್ದಾಗಲಿ. ಕೊನೆಯದಾಗಿ, ನಾವು ಇಂದು ಮಾಡುವ ಪರಿಶ್ರಮ, ಇವತ್ತು ನಾವು ಕಷ್ಟಪಟ್ಟರೆ ನಾಳೆಯ ನಮ್ಮ ಪರಿಚಯವಾಗುತ್ತದೆ. ಇವತ್ತಿನ ಕಷ್ಟ ನಾಳೆ ನಮಗೆ ನಾವು ಪಡುವ ಪರಿಶ್ರಮದಿಂದ ನಮ್ಮನ್ನು ಗುರುತಿಸ್ತಾರೆ. ಹಾಗಾಗಿ ಕನಸು ಕಾಣೋಣ, ನಾವು ಕನಸನ್ನು ಕಾಣೋಣ, ಅದ್ರ ಜೊತೆ ಪರಿಶ್ರಮವನ್ನು ಪಡೋಣ ಮತ್ತು ಸಾಧನೆಯನ್ನು ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಧನ್ಯವಾದಗಳು ಅಂತ ಹೇಳಿ ನಿಮಗೆ ಈ ಫೇರ್ವೆಲ್ ಸ್ಪೀಚು ಅಥವಾ ಬೀಳ್ಕೊಡುಗೆ ಭಾಷಣ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದಗಳು.